MLAಗೆ ಕಂಟೆಸ್ಟ್ ಮಾಡೋದು ಬಿಟ್ಟಿದೆ. ಇದು ಅನಿರೀಕ್ಷಿತ. ಯಾಕಂತಂದರೆ ರಘುವತ್ ಭಟ್ರಿಗೆ ಒಂದು ಬೇಡದ್ದ ಒಂದು ಅಪವಾದ ಬಂತು. ಅಪವಾದ ಬಂದಾಗ ಅವರು ಏನು ಇನ್ನು ಆ ಅಪವಾದ ಸತ್ಯ ಆಗೋವರೆಗೆ ನಾವು ಎಲೆಕ್ಷನ್ ನಿಲ್ಲುವುದಿಲ್ಲ ಕರೆಗೆ ನನ್ನ ಒತ್ತಡ ಹಾಕಿದ್ರು. ನಾನು ಕೂಡ ಒಪ್ಪಲಿಲ್ಲ, ಯಾಕಂದರೆ ತಯಾರಾಗಲಿಲ್ಲ. ಈಗಿನ ದಿವಸದಲ್ಲಿ ಒಂದು ಇಲೆಕ್ಷನ್ಗೆ ತಯಾರಾಗೋದು ಅಷ್ಟು ಸುಲಭವಲ್ಲ. ಯಾಕಂದರೆ ಒಂದು ಕಾಲ ಇತ್ತು, ಈ ಕಾಲ ಬೇರೆ ಆಗಿದೆ. ಆದ್ದರಿಂದ ನಾನು ಕಡೆಗೆ ಅವರ ಒಂದು ಮನೆ ಮೇರೆಗೆ ನಮ್ಮ ಪಕ್ಷದ ಹಿರಿಯರೆಲ್ಲ ಒತ್ತಡದ ಮೇರೆಗೆ ನಾನು ಈಗ ಇಲೆಕ್ಷನ್ ನಿಂತಿದ್ದೇನೆ. ಹೌದು, ಈಗ ಇದುವರೆಗೆ ನಿಮ್ಮ ಈ ಕ್ಯಾಂಪೇನ್ನಲ್ಲಿ ಒಂದು 2-3 ವಾರದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀರಾ. ಯಾವ ಥರದ ಪ್ರತಿಕ್ರಿಯೆ ನಿಮಗೆ ಸಿಗ್ತಾ ಇದೆ? 2008ಕ್ಕೆ ಕಂಪೇರ್ ಮಾಡಿದರೆ ನೀವು ಕೂಡ ಬಹುಶಃ ಪ್ರಚಾರದಲ್ಲಿ ಇದ್ರಿ 2000 ಅವರಿಗೆ ಸಪೋರ್ಟ್ ಮಾಡಿ. ಯಾವ ಥರದ ಪ್ರತಿಕ್ರಿಯೆ ನಿಮಗೆ ಈ ಉಡುಪಿ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ? ಈಗ ಏನಂದರೆ ಈಗೊಂದು 4-5 ದಿವಸದಿಂದ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ, ಅಂದರೆ ನಾವು ಎಣಿಸಿದ ಪ್ರತಿಕ್ರಿಯೆ ಬಂದಿದೆ. ಯಾಕಂತ ಹೇಳಿದ್ರೆ ನಾನು ಮತ್ತು ರಘುವತ್ ಭಟ್ ಅವರು ಒಂದು ಬೆಳಗಿಂದ ರಾತ್ರಿ 12 ಗಂಟೆವರೆಗೆ ಒಬ್ಬರನ್ನೊಬ್ಬರು ಬಿಡದೆ, ಯಾಕಂದರೆ ಅದೇ ರೀತಿ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಯಾಕಂದರೆ ಬ್ರಹ್ಮಾರ್ ಕಡೆ ನನಗೆ ಪರಿಚಯ ಕಡಿಮೆ, ಅದರಿಂದ ನೀವೇ ಇರಬೇಕಂತ ಇವತ್ತಿನವರೆಗೆ ಅವರು ನಮಗೆ ಒಟ್ಟಿದ್ದಾರೆ. ಬಹಳ ಒಳ್ಳೆಯ ವಾತಾವರಣ ಈಗ ಕಾಣ್ತಾ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಜಯ ಗಳಿಸಿದರೆ ಇವರು ಹೇಗೆ ಒಟ್ಟಿಗಿದ್ದಾರೆ ಹಾಗೆ ಮುಂದಕ್ಕೂ ಕೂಡ ಒಟ್ಟಿಗೆ ಇರ್ತಾರೆ. ಅವರಿಗೆಲ್ಲ ಅನುಭವ ಗೊತ್ತು, ಯಾವ ಮೂಲಗಳಿಂದ ಸರ್ಕಾರದಿಂದ ಹಣ ತರಬಹುದು, ಇದು ಅಭಿವೃದ್ಧಿಯನ್ನು ಮಾಡ್ಬೋದು ಅವ್ರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಈಗ ಅಭಿವೃದ್ಧಿ ಈಗ ತಾನೇ ಮಾಡಿದ್ದಾರೆ, ಅದರಲ್ಲಿ ಪೆಂಡಿಂಗ್ ವರ್ಕ್ಸ್ಗಳಿದೆ. ಈಗ ಒಬ್ಬ ವ್ಯಕ್ತಿ ಹೊಸದಾಗಿ ಬರುವ ವ್ಯಕ್ತಿಗೆ ಅವನಿಗೆ 1-1.5 ವರ್ಷ ಬೇಕು ಅನುಭವ ತಿಳಿದುಕೊಳ್ಬೇಕಾದ್ರೆ. ಇವರು 8 ವರ್ಷದಲ್ಲಿ ಅನುಭವ ಹಾಗೆ ಆಗಿದೆ, 9 ವರ್ಷ ಅನುಭವ ಹಾಗೆ ಆಗಿದೆ. ಆದರೆ ಅವರನ್ನೇ ಎದುರಿಟ್ಟುಕೊಂಡು ನಾನು ಕೆಲಸ ಮಾಡೋದಂತ ಎನಿಸಿದ್ದಾರೆ ಅಷ್ಟೇ. ಸರ್, ನಿಮಗೆ ಕೂಡ ಇದೊಂದು ಬಹುಶಃ ಚಾಲೆಂಜ್. ನೀವು ಇಲ್ಲದಿದ್ದರೂ ಕೂಡ ಇವರಿಗೆ ಎದುರು ಹಾಕಿ ನೀವೊಂದು ವಿಜಯ ಗಳಿಸಲೇಬೇಕೆಂಬ ಒಂದು ಚಾಲೆಂಜ್ ನಿಮ್ಮ ಕೈಯಲ್ಲಿದೆ. ಅದನ್ನು ನೀವು ಯಾವ ರೀತಿಯ ಜನರ ಹತ್ರ ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ನೋಡಿ, ಇದು ಚಾಲೆಂಜ್ ಜೊತೆಯಲ್ಲಿ ಒಂದು ಅವಕಾಶ ಪಾರ್ಟಿಯನ್ನು ಗೆಲ್ಲಿಸುವಂಥದ್ದು. ಇವತ್ತು ನಮ್ಮದು ಬೇರೆ ಏನು ಎಜೆಂಡಾ ಇಲ್ಲ. ನಾವೊಂದು 2004ರಿಂದ ಇವತ್ತಿನವರೆಗೆ ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು ದಾಖಲೆ. ಅಂದರೆ ಹಿಂದೆ ಈಗ ನಾವು ಎಲ್ರಿಗೂ ಹೇಳುವಂಥದ್ದು, ಮುಂಚೆ ಹೇಗಿತ್ತು ಉಡುಪಿ, ಇವತ್ತು ಹೇಗಿದೆ ನೋಡಿ. ಅಭಿವೃದ್ಧಿಗೋಸ್ಕರ ನಮಗೆ ಮತ ಕೊಡಿ ಅಂತ ಹೇಳುವಂಥ ಒಂದು ಇದನ್ನು ನಾವು ಮಾಡ್ತಾ ಇದ್ದೇವೆ, ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಜನರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯ ಅಭಿವೃದ್ಧಿ ಆಗಿದೆ. ಇವತ್ತು ನಾವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತಾ, ಅವ್ರ ಶಕ್ತಿ ಮತ್ತು ನನ್ನ ಶಕ್ತಿ ಎರಡು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು ಈ ಕ್ಷೇತ್ರದಲ್ಲಿ ನಾವು ಸುಲಭದಲ್ಲಿ ಜಯವನ್ನು ಸಾಧಿಸುವಂಥ ಸಾಧ್ಯತೆ ಇದೆ. 2008ರಿಂದ ಈಚೆಗೆ ನೋಡಿದರೆ ನಿಮಗೆ ತುಂಬ ಕಷ್ಟಗಳು ಬಂದವು, 2-3 ಪ್ರಕರಣಗಳು ಬಂದವು. ಓಕೆ, ಅದಕ್ಕಿಂತ ಹೆಚ್ಚಾಗಿ BJPಗೆ ಒಂದು ಕಂಟಕ ಎದುರಾಯಿತು. ಏನಂದರೆ ಒಂದು ನಿಮ್ಮ ಆಧಾರಸ್ತಂಭವಾದಂಥ ಒಂದು ಯಡಿಯೂರಪ್ಪನವರು ಬೇರೆ ಪಕ್ಷ ಕಟ್ಟಿದ್ರು, BSR ಬೇರೆ ಪಕ್ಷ ಕಟ್ಟಿದ್ರು. ಅದರ ಪರಿಣಾಮ ಈ ಉಡುಪಿ ಕ್ಷೇತ್ರದಲ್ಲಿ ಬೀರುವ ಏನಾದರೂ ಲಕ್ಷಣಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದಾ? ಖಂಡಿತ ಸಿಗ್ತಾ ಇದೆ. ಇವತ್ತು BSR ಕಾಂಗ್ರೆಸ್ ರಾಮುಲ್ ಅವರು, ಜನಾರ್ದನ್ ರೆಡ್ಡಿ ಅವರು ಬೇರೆ ಹೋದದ್ದು, ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋದದ್ದು ಇವತ್ತು ನಮಗೆ ಒಂದು ವರ ಆಗ್ತಾ ಇದೆ. ಅವರಿರುವಾಗ ನಮಗೆ ಧೈರ್ಯದಲ್ಲಿ ಜನರನ್ನು ಎದುರಿಸುವಂಥ ಸಂದರ್ಭ ಇರಲಿಲ್ಲ. ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದ್ರು, ಸ್ವಜನ ಪಕ್ಷಪಾತ ಮತ್ತು ಅದೆಲ್ಲ ಅವ್ರ ಮೇಲೆ ಆರೋಪಗಳಿದ್ದದ್ದು. ಹಾಗಾಗಿ ನಮ್ಮ ಪಕ್ಷದ ಇಮೇಜ್ ಸ್ವಲ್ಪ ಡೌನ್ ಆಗಿತ್ತು, ಪಕ್ಷದಲ್ಲಿ ಒಳ ಜಗಳಗಳೆಲ್ಲ. ಈಗ ಅವರೆಲ್ಲ ಹೋದ್ರಿಂದ ಇವತ್ತು ಜಗದೀಶ್ ಶೆಟ್ಟರು 11 ತಿಂಗಳ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಂಥದ್ದನ್ನು ಜನ ನೋಡಿದ್ದಾರೆ. ಸದಾನಗೌಡರು 11 ತಿಂಗಳು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಒಂದು ಆಡಳಿತ ಕೊಟ್ಟು ಯಾವುದೇ ಭ್ರಷ್ಟಾಚಾರ ಅವ್ಯವಹಾರದ ಆರೋಪ ಇಲ್ಲ. ಸೊ ಇದು ಇವತ್ತು ನಮಗೆ ಜನರಿಗೆ ತಕೊಂಡು ಹೋದಾಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾರು ಭ್ರಷ್ಟಾಚಾರ ಮಾಡಿದವರು, ಜಗಳ ಮಾಡಿದವರು, ಸ್ವಜನ ಪಕ್ಷಪಾತ ಮಾಡಿದವರೆಲ್ಲ ಇವತ್ತು ಪಕ್ಷ ಬಿಟ್ಟು ಹೊರಗೆ ಹೋಗಿದ್ದಾರೆ. ನಮ್ಮದು ಇವತ್ತು ಪಾರ್ಟಿ ಕ್ಲೀನ್ ಪಾರ್ಟಿ ಆಗಿದೆ. ಹಿಂದಿನ BJP ನಾವು ಹೇಗೆ ಹೇಳ್ಕೊಳ್ತಾರೆ ಆ ರೀತಿ ಆಗಿದೆ. ಹಾಗಾಗಿ ಇವತ್ತು ನಮಗೆ ಅವರಿಗೆ ಹೋದ್ರಿಂದ ಮತ್ತಷ್ಟು ಒಳ್ಳೆಯ ಪಾಸಿಟಿವ್ ಒಂದು ಇದು ಜಾಸ್ತಿ ಆಗಿದೆ, ಇಮೇಜ್ ಆಗಿದೆ. ಈಗ ದಿವಂಗತ VS ಆಚಾರ್ ಅವರ ಕಾಂಟ್ರಿಬ್ಯೂಷನ್ ಉಡುಪಿಗೆ ಎಲ್ಲರಿಗೆ ಗೊತ್ತಿರುವಂಥದ್ದು. ಅವರು ಇಲ್ಲದ ಈ ಸಮಯದಲ್ಲಿ ಅವರ ಕುಟುಂಬದವರದ್ದು ನಿಮ್ಗೆ ಏನಾದರೂ ಸಪೋರ್ಟ್ ಉಂಟಾ? ಕ್ಯಾಂಪೇನಿಗೆ ಬಂದಿದ್ದಾರಾ ಅಥವಾ ಯಾವ ರೀತಿ ಅವರು ಮೊರಲ್ ಸಪೋರ್ಟ್ ನಿಮಗೆ ಕೊಡ್ತಾರೆ? ಒಂದನೇದ್ದು ಅಂದರೆ ಅವ್ರ ಕುಟುಂಬದವರು ಯಾವತ್ತೂ ರಾಜಕಾರಣದಲ್ಲಿ ಬರಲಿಲ್ಲ, ಅವ್ರು ನಿಂತಾಗಲೂ ಹೆಚ್ಚು ಬಂದದ್ದಿಲ್ಲ. ಆದರೂ ಅವರ ಮಕ್ಕಳು ನಮಗೆ ಸಪೋರ್ಟ್ ಆಗಿ ಅವರು ವಾರ್ಡಲ್ಲಿ ಒಂದೊಂದು ರೌಂಡ್ ಬಂದಿದ್ದಾರೆ. ನಮ್ಮ ಇದು ನಾಮಿನೇಷನ್ ದಿವಸ ಬಂದಿದ್ದಾರೆ. ಇದು ಅಂದರೆ ಅವರಿಗೊಂದು ಸಪೋರ್ಟ್ ಆಗಿ ಬಂದಿದ್ದಾರೆ. ಮತ್ತು ಅವರೇನು ಹೆಚ್ಚು ರಾಜಕಾರಣದಲ್ಲಿ ಇದ್ದಂಥವ್ರಲ್ಲ. ಮತ್ತು VS ಆಚಾರು ಮನೆಯಲ್ಲಿದ್ದವ್ರಿಗಿಂತ ಜಾಸ್ತಿ ನಮ್ಮೊಟ್ಟಿಗೆ ಜಾಸ್ತಿ ಇದ್ದದ್ದು. ನಮ್ಮ ಸುದೈವ ಏನು ಅಂತ ಹೇಳಿದ್ರೆ, ಒಂದು ಬಾರಿ ನಗರಸಭಾ ಸದಸ್ಯನಾಗಿ, 2 ಬಾರಿ ವಿಧಾನಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಕೊನೆಯ 1 ವರ್ಷ ಬಿಟ್ಟರೆ ಅವರೊಟ್ಟಿಗೆ ಪೂರ್ತಿಯಾಗಿ ನಾನಿದ್ದೆ. ಈ ಉಡುಪಿಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಎಲ್ಲ ಕಲ್ಪನೆಯನ್ನು ನನಗೆ ಹೇಳಿ ಹೋಗಿದ್ದಾರೆ. ಅಂದರೆ ನನಗೊಂದು ಟೋಟಲಿ ನನ್ನನ್ನು ಟ್ರೈನ್ ಮಾಡಿದ್ದಾರೆ.
ಅವರ ಕಲ್ಪನೆಯನ್ನೇ ನಾವು ಇನ್ನು ಸುಧಾಕಷ್ಟು ಗೆದ್ದ ನಂತರವೂ ಈ ಉಡುಪಿಯಲ್ಲಿ ಜಾರಿಗೆ ತರಲಿಕ್ಕೆ ಬೇಕಾದಂಥ ಯೋಚನೆಗಳನ್ನು ನಾವು ಮಾಡಿದ್ದೇವೆ. ಉಡುಪಿ ನಗರಸಭೆ ಚುನಾವಣೆಯಲ್ಲಿ ನಿಮಗೆ ಭಾರಿ ಹಿನ್ನಡೆ ಆಯಿತು ಈ ಸಲ. ಅದರ ಆ ಫಲಿತಾಂಶ ಈ ಅಸೆಂಬ್ಲಿಯ ಮೇಲೆ ಬೀರುವ ಎಷ್ಟು ಚಾನ್ಸಸ್ ಇದರಲ್ಲಿ ಇದೆ, ಮತ್ತೆ ಆ ಫಲಿತಾಂಶದಿಂದ ಇದುವರೆಗೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನೀವು ಏನೆಲ್ಲ ಕೆಲಸ ಮಾಡಿದಿರಿ? ನೋಡಿ, ಅದರ ಫಲಿತಾಂಶ ನಮಗೆ ಪಾಸಿಟಿವ್ ಆಗ್ತಾ ಇದೆ. ಎಲ್ಲ ಏನಾದ್ರು ಅಂತ ಹೇಳಿದರೆ 2 ಸಾರಿ ನಗರಸಭಾ ಸದಸ್ಯರಾದಂಥವರು ಅಲ್ಲಿ ವೈಯಕ್ತಿಕವಾದಂಥ ವಿರೋಧಗಳನ್ನ ಮಾಡ್ಕೊಳ್ಳೋದು ಕಾರ್ಯಕರ್ತರವರೆಗೆ. ನಮ್ಮದೇ ಕಾರ್ಯಕರ್ತರು ನಮ್ಮದೇ ಕೌನ್ಸಿಲರ್ನ ಸೋಲಿಸಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡಿ ನಾವು ಸೋತದ್ದು. ಅವರ ಬಯಸಿಕೆ ಅಂತ ಅವರನ್ನು ಕೌನ್ಸಿಲರ್ ಸೋಲ್ಬೇಕು, ಮೇಲೆ ಇಲ್ಲಿ ನಗರಸಭೆ ಆಡಳಿತ ಬರಬೇಕು ಅಂತಿತ್ತು. ಅದು ನಗರಸಭೆ BJP ಆಡಳಿತ ಬರಲಿಲ್ಲ ಅಂತ ಆದಮೇಲೆ ಇಡೀ ಕ್ಷೇತ್ರ ಕಾರ್ಯಕರ್ತರಿಗೆ ಎಚ್ಚೆತ್ತುಕೊಂಡಿದ್ದಾರೆ. ಇಡೀ ನಗರದಲ್ಲಿ ಒಂದು ಬಹಳ ವೇಗದಲ್ಲಿ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಒಂದು ಉದಾಹರಣೆ, ಒಂದು 7-8 ಸಾವಿರ ಓಟು ಎಡಿಷನ್ ಆಗಿದೆ ಮೊನ್ನೆ ನಗರಸಭೆ ಚುನಾವಣೆ ನಂತರ. ಇದಕ್ಕೆ ನಮ್ಮದೇ ಕಾರ್ಯಕರ್ತರು ವಿಶೇಷವಾಗಿ ಎಲ್ಲ ಮನೆ ಹೋಗಿ ನಮ್ಮ ವೋಟರ್ಸನ್ನ ಬಾಕಿ ಇದ್ದದನ್ನು ಮಾಡಿದ್ದಾರೆ. ಮತ್ತು ಇವತ್ತು ನಗರದಲ್ಲಿ ತುಂಬ ಒಳ್ಳೆ ವಾತಾವರಣ ಇದೆ. 100ಕ್ಕೆ 100. ಮೊನ್ನೆ ನಮಗೆ ಕಮ್ಮಿ ಬಂದದ್ದು 3860. ಈ ಸರ್ತಿ 100ಕ್ಕೆ 100 ನಾವು 4000 ಪ್ಲಸ್ಸಲ್ಲಿ ಬರ್ತೇವೆ ನಗರಸಭೆಯಲ್ಲಿ. ಸೊ ನಮಗೆ ಆ ನಗರಸಭೆಯಲ್ಲಿ ಕಮ್ಮಿ ಬಂದದ್ದು ಯಾಕಂದರೆ ನಮ್ದು ಯಾವುದೇ ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ ಹೋಗಲಿಲ್ಲ, ನಮ್ದು ಯಾವುದೇ ವೋಟರ್ಸ್ ನಮ್ಮ ಮೇಲೆ ಇದಾಗಿಲ್ಲ. ಸ್ವಲ್ಪ ನಮ್ಮಲ್ಲಿ 2 ಕೌನ್ಸಿಲರ್ಸ್ಗಳು ಸ್ವಲ್ಪ ಮತ್ತೊಮ್ಮೆ ರಿಸರ್ವೇಷನ್ ಬರೋದಿಲ್ಲ ಅಂತ ಸ್ವಲ್ಪ ಆರಾಮ್ ಕೂತ್ಕೊಂಡಿದೆ. ಅಂದರೆ ಬಿಜೆಪಿಯನ್ನು ಸೋಲಿಸಿದ್ದು ಬಿಜೆಪಿ ಆ ಕಾಲದಲ್ಲಿ ಹಾಗೆ ಆಗಿದೆ. ನಾವು ಅದನ್ನು ನಮ್ಮ ಓಪನ್ ಇದರಲ್ಲಿ ಹೇಳಿದ್ದೇವೆ. ಈಗ ಅದು ಸರಿಯಾಗಿದೆ ಅವರಲ್ಲಿ. ಓಕೆ, ಈಗ ನೀವು ನಿಮ್ಮ ಮೇಲೆ ಏನಾದರೂ ಆಪಾದನೆ ಇದ್ದದ್ದು ಅದರಲ್ಲಿ ಕ್ಲೀನಾಗಿ ಬರ್ತಾರಂತ ವಿಶ್ವಾಸ ನಿಮಗಿದೆ. ಕ್ಲೀನಾಗಿ ಬಂದ ನಂತರ ಮತ್ತೆ ನೀವು ಮರಳಿ ಆಕ್ಟಿವ್ ಪಾಲಿಟಿಕ್ಸ್ಗೆ ಬಂದು MLA ಅಥವಾ MP ಸೀಟಿಗೆ ಏನಾದರೂ ಕಂಟೆಸ್ಟ್ ಮಾಡಲಿಕ್ಕೆ ನೀವು ಮಾನಸಿಕವಾಗಿ? ನಾನು ಮರಳಿ ರಾಜಕೀಯಕ್ಕೆ ಬರುವಂಥದ್ದೇನಿಲ್ಲ, ಈಗಲೇ ಇದ್ದೇನೆ. ಇನ್ನೇನು ವಾಪಸ್ ಬರುವಂಥದ್ದು ಅಂತೇನಿಲ್ಲ. ಕಂಟೆಸ್ಟ್ ಮಾಡಿ ಕಂಟೆಸ್ಟ್ ಇದ್ದು ನನಗೆ ಪಕ್ಷ ಯಾವ ಸೂಚನೆಗಳನ್ನು ಕೊಡ್ತಾ ಅದನ್ನು ನಾನು ಮಾಡಲಿಕ್ಕೆ ತಯಾರಿದ್ದೆ. ನಾನು ಪಕ್ಷದ ಒಬ್ಬ ಶಿಸ್ತಿನ ಕಾರ್ಯಕರ್ತ. ಇವತ್ತು ನಾನು ಚುನಾವಣೆಯಲ್ಲಿ ಇನ್ನೊಂದು ಅಭ್ಯರ್ಥಿ ಪರವಾಗಿ ಕೆಲಸ, ನಮ್ಮ ಸುಧಾಕರ್ ಪರವಾಗಿ ಕೆಲಸ ಮಾಡ್ತಾರೆ. ನಾಳೆ ಇನ್ನೊಂದು ಯಾವುದಾದ್ರು ನೀನೇ ನಿಲ್ಲಬೇಕು ಅಂತ ನಾನು ನಿಲ್ಲಿಕ್ಕೆ ತಯಾರಿದ್ದೇನೆ. ಹಾಗೆ ನಾನು ಚುನಾವಣೆಯಿಂದ ಹೊರಗೆ ಹೋಗುವಂಥ, ಹಿಂದೆ ದೂರ ಉಳಿಯುವಂಥ ಪ್ರಶ್ನೆ ಇಲ್ಲ. ಮತ್ತು ಇದೇನು ಆರೋಪಗಳು, ಯಾರ್ದು ಆರೋಪ ಇಲ್ಲ. ಇದರಲ್ಲಿ ಯಾರು ಕಂಪ್ಲೇಂಟ್ ಇಲ್ಲ, FIR ಆಗಲಿಲ್ಲ. ಇದೊಂದು ಸುಮ್ಮನೆ ಒಂದು ಷಡ್ಯಂತ್ರ ಬಿಟ್ಟರೆ ಯಾರದ್ದಾರು ಕಂಪ್ಲೇಂಟ್ ಇಲ್ಲ, ಸರಿ, FIR ಆಗಲಿಲ್ಲ. ಇದೆಲ್ಲ ನಿಜವಾಗಿ ಒಂದು ವಿಷಯವಲ್ಲ. ಹಾಗಾಗಿ ಇದನ್ನೇನು ಆರೋಪದಿಂದ ಹೊರಗೆ ಬರುವಂಥದ್ದೊಂದು ಇದೇನು ಆರೋಪಕ್ಕೆ ಏನಾದರೂ ಒಂದು ಕಂಪ್ಲೇಂಟ್ ಇದ್ದರೆ ಆರೋಪ ಅಂತ ಹೇಳ್ಬೋದು. ಇದೊಂದು ಸುಮ್ಮನೆ ಗಿಮಿಕ್, ರಾಜಕೀಯ ಗಿಮಿಕ್ ಅಂತ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಇದನ್ನು ಜನ ಯಾವತ್ತೂ ಮಾಡ್ತಾರೆ. ಜನ ಇದಕ್ಕೆ ನನಗೆ ಬೈತಾ ಇದ್ದಾರೆ. ಈಗ ಇಲ್ಲಿ ಬಂದಾಗ ಕೆಲವ್ರನ್ನ ಹಿರಿಯರು ಹೇಳಿದೆ, ನಿಮಗೇನು ಯಾಕೆ ಇದರಿಂದ ನೀವು ಹಿಂದೆ ಓದಿದ್ರಿ ಅಂತ. ನಾನೇ ನನ್ನ ಮಾನಸಿಕವಾಗಿ ಸ್ವಲ್ಪ ನನಗೆ ಇದಾಗಿತ್ತು, ಅದಕ್ಕೋಸ್ಕರ ನಾನು ಮಾಡಿದ್ದು. ಬಿಟ್ಟರೆ ನಮ್ಮ ಪಕ್ಷದಿಂದ ಏನು ನನಗೆ ಇದಾಗಿದೆ. ಇನ್ನು ಮುಂದಕ್ಕೆ ನೀರಿನ ತೊಂದರೆ ಬರ್ಬೋದು. ಅದಕ್ಕೆ ಸ್ವರ್ಣ 3ನೇ ಹಂತವನ್ನು ಈಗಾಗಲೇ ಅದಕ್ಕೆಲ್ಲ ಪ್ಲ್ಯಾನ್ ಎಲ್ಲ ಹಾಗೆ ಆಗಿದೆ. ಮಲ್ಪೆ ಬನ್ನಂಜೆ ರಸ್ತೆ ಅಗಲೀಕರಣ ಅದು ಈಗಾಗಲೇ ಅದೆಲ್ಲ ಜಾಗ ಸರ್ವೆ ಆಗಿದೆ ಎಲ್ಲ. ಮತ್ತು ಇದು ಕಡುಕೆರೆದು ಬ್ರಿಡ್ಜ್ ಈಗ ಆಗ್ತಾಯಿದೆ. ಇದೆಲ್ಲ ಈಗ ಉಳಿದಂತೆ ಏನು ಹಿಂದೆ ಇವರ ಕಾಲದಲ್ಲಿ ಏನು ಉಳಿದಿದೆ ಅದನ್ನು ಕಂಪ್ಲೇಂಟ್ ಮಾಡಿಕೊಂಡು ಮತ್ತೆ ಮುಂದೆ ಏನು ಬೇಕಾದರೆ ಆಲೋಚನೆ ಮಾಡ್ತಾರೆ. ಕುಡಿಯುವ ನೀರು ಮತ್ತು ಎಲೆಕ್ಟ್ರಿಸಿಟಿ ಇದು ಮೂಲಭೂತ ಸೌಕರ್ಯ. ಬಹುಶಃ ಕೊನೆಯ ದಿನ ನೀವು ಕೂಡ ಮತ್ತೆ ಇನ್ನು ಬೇರೆ ಕ್ಯಾಂಡಿಡೇಟ್ ಕೂಡ ಇದರಲ್ಲಿ ಟ್ಯಾಂಕರಲ್ಲಿ ಎಲ್ಲ ನೀರು ನಿಮ್ಮ ಸ್ವಂತ ಮನಸ್ಸಿನಿಂದ ನೀವು ಇದು ಸಪ್ಲೈ ಮಾಡ್ತಾ ಇದ್ದೀರಾ. ಅದೊಂದು ಬಹುಶಃ ಒಂದು ದೊಡ್ಡ ಪ್ರಾಬ್ಲಮ್ ಈ ಕ್ಷೇತ್ರದಲ್ಲಿ. ಅದರ ಬಗ್ಗೆ ನೀವು ಯಾವ ರೀತಿ ಕಳೆದ 5 ವರ್ಷದಲ್ಲಿ ಯಾವುದೇ ಅಪ್ರೋಚ್ ಮಾಡಿದ್ದೀರಿ ಅಥವಾ ಮುಂದೆ ಯಾವ ಪ್ಲಾನ್ ಇದೆ? ನೋಡಿ, ನಗರಸಭೆ ಒಳಗೆ ನೀರಿನ ಸಮಸ್ಯೆ ಇಲ್ಲ. ಕ್ಷೇತ್ರದಲ್ಲಿ ನಗರಸಭೆ ಒಳಗೆ ನಮಗೆ ಈ ಸರ್ತಿ ಸ್ವಲ್ಪ ಅವರು ನಿಜವಾಗಿ ನೀರಿದೆ. ಸುಮ್ಮನೆ 2 ದಿವಸಕ್ಕೊಮ್ಮೆ ನೀರು ಕೊಡೋದು ಬಿಟ್ಟರೆ ಇನ್ನೂ ನೀರಿದೆ. ಯಾವಲ್ಲಿ ನೋಡಿ ಹೋಗಿ ನೋಡಿದ್ರೆ ನೀರಿದೆ. ಸುಮ್ಮನೆ ಈ ಮೈ ಎಂಡೊಳಗೂ ನಮಗೆ ನೀರಿದೆ. ಈ ಗ್ರಾಮಾಂತರದಲ್ಲಿ ಅದಕ್ಕೆ ನಾವು ಯೋಜನೆಯನ್ನು ಹಾಕಿದ್ದೇವೆ. ಮಲ್ಟಿ ವಿಲೇಜ್ ಸ್ಕೀಮ್ 2, ಒಂದು ನೀಲಾವರದಲ್ಲಿ, ಒಂದು ಉಪ್ಪೂರಲ್ಲಿ, ಒಂದು 7 ಕೋಟಿದ್ದು, ಒಂದು 8 ಕೋಟಿದ್ದು ಮಾಡಿದ್ದೇವೆ. ಅದು ಈಗ ಸ್ಯಾಂಕ್ಷನ್ ಆಗಿದೆ. ಆದರೆ ಏನಾಯಿತು, ಒಮ್ಮೆ ಸ್ಯಾಂಕ್ಷನ್ ಆದಾಗ ಅದು ಸೋಡಿಯಂ ಕಂಟೆಂಟ್ ಇಲ್ಲ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಕೊಡುವುದಿಲ್ಲ ಅಂತ ಡ್ರಾಪ್ ಆಯಿತು. ಸ್ಯಾಂಕ್ಷನ್ ಆಗಿದೆ. ಮೊನ್ನೆ ಅದಕ್ಕೆ ನಾವು ಅದು ಉಪ್ಪು ನೀರು ಬರ್ತದೆ, ಉಪ್ಪು ನೀರು ಬಂದು ನಮ್ಗೆ ಅಲ್ಲಿ ಕುಡಿನೀರಿಗೆ ಆಗೋದಿಲ್ಲ ಏನು ಇದರ ಸಂದರ್ಭದಲ್ಲಿ ಭಾರತ ಬಂದಾಗ. ಹಾಗಾಗಿ ಕೊಡಬೇಕು ಅಂತಂದರೆ ಮೊನ್ನೆ ಅದಕ್ಕೆಲ್ಲ ಒಪ್ಪಿಗೆ ಆಗಿದೆ ಎಲ್ಲ. ಈಗ ಅದು 2 ನಾವು ಒಂದು ಉಪ್ಪೂರಲ್ಲಿ ನೀಲಾವರದಲ್ಲಿ 2 ಮಲ್ಟಿ ವಿಲೇಜ್ ಸ್ಕೀಮ್ ಮಾಡಿದರೆ ಮತ್ತು ನಿಮ್ಮ 10 ಗ್ರಾಮಗಳಿಗೆ ನೀರಿನದ್ದೇನು ಸಮಸ್ಯೆನೂ ಬರೋದಿಲ್ಲ. ಮತ್ತು ಇವರೆಲ್ಲ ಟ್ಯಾಂಕರಲ್ಲೆಲ್ಲ ಸಾಗಿಸುವಷ್ಟೆಲ್ಲ ಏನು ನೀರಿನ ಸಮಸ್ಯೆ ಇಲ್ಲ. ಅಷ್ಟು ದೊಡ್ಡದು ಬೇರೆ ಇದಕ್ಕಿಂತ ಜಾಸ್ತಿ ಬೇರೆ ಇದು ರಾಜಕೀಯ ಚುನಾವಣೆಗೋಸ್ಕರ ಮಾಡಿದ್ದಾರೆ. ನಾವು ಈ ಹೋದ ವರ್ಷ ಅಲ್ಲ, ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಟ್ಯಾಂಕರಲ್ಲಿ ನಾನು ಫ್ಲೆಕ್ಸ್ ಹಾಕೊಂಡಲ್ಲ ನಾವು ಮಾಡ್ಕೊಂಡಿದ್ದೇವೆ. ಅವರು ಸ್ವಲ್ಪ ಇದನ್ನು ರಾಜಕೀಯ ಮಾಡಿದ ಕ್ಷೇತ್ರಕ್ಕೆ ಕೊಡೋದಿಲ್ಲ. ಅದು ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಬೇರೆ ಅದು ಹತ್ತಿರದ ಕ್ಷೇತ್ರಕ್ಕೆ ಕೊಡೋದಿಲ್ಲ.